ಬರೋಣ. ಏನೋ ಎಂತಲ್ಲ ನಂಗೆ ನಿನ್ನ ಕತೆ ಹೇಳ. ಕತೆನಾ? ಏನು ಕತೆನೋ? ಹೌದು, ನೀನು ಯಾರು, ಎಲ್ಲಿಂದ ಬಂದೆ, ಇಲ್ಲೆಂತಕ್ಕೆ ಬಂದೆ, ಎಲ್ಲ ಒಂದು ಬಿಡದೆ ಹೇಳಕ್ಕ. ಏಯ್ ಅದೆಲ್ಲ ಅಂತ ಕರ್ಕೊಂಡು ನಿನಗೇನೋ? ಹಾಂ, ಬಿಟಾಕ್. ಎಂತ ಬಿಟ್ಟಾಕೋದಿಲ್ಲ ಎಂಥದ್ದು ಇಲ್ಲ, ಹೇಳ್ತೀಯಲ್ಲ ಈಗ. ಟೈಮ್ ಬರಲಿ ಕಣೋ, ಒಂದಲ್ಲ ಒಂದಿನ ಎಲ್ರಿಗೂ ಈ ಸತ್ಯ ಹೇಳಲೇಬೇಕು. ಅವಾಗ ಕೇಳಿಸ್ಕೊ ನೀನು. ಆಯ್ತಪ್ಪ, ಟೈಮ್ ಅಲ್ದ, ಈಗ ನಾ ದನಿಗಳಿಗೂ ಹೇಳ್ತೆ. ಏಯ್ ಕುತ್ಕೋ, ಹಾಗೆ ಮಾತ್ರ ಮಾಡ್ಬಿಟ್ಟಿಯಪ್ಪ ಮಾರಯ್ಯ. ಹೇಳ್ತೀನಿ ಕೇಳು. ನಾನೊಬ್ಬ ರಾಕ್ ಸ್ಟಾರು. ಸಂಗೀತ ಅನ್ನೋದು ನನ್ನ ಉಸಿರಾಗಿತ್ತು. ಯಪ್ಪ ರಾಮ, ನೀನಂತ ಸೂಪರ್ ಮಾರೆ. ನಿನ್ನ ಹತ್ರ ಕಾರ್, ಬೈಕ್, ಬಂಗ್ಲೆ ಎಲ್ಲ ಇತ್ತಾನೆ. ಏನಾಯ್ತು? ಎಂತ ಇಲ್ಲ, ನಂಗೊಂಚೂರು ಕಾರ್ ಬೈಕ್ ಅಂದ್ರೆ ಇಷ್ಟ, ಅದಕ್ಕೆ. ಅಷ್ಟೇ ತಾನೇ. ನೆಕ್ಸ್ಟ್ ಟೈಮ್ ನಿನ್ಗೊಂದು ಆಡ್ಕೊಳಕ್ಕೆ ಒಂದು ಚಿಕ್ಕ ಕಾರ್ ಕೊಡಿಸ್ತೀನಿ, ಆಯ್ತಾ? ಎಂತ ನಿಲ್ಸಿದೆ ಆಡ್ಕೊಂಡ್ ಚಿಕ್ಕ ಕಾರ? ನಾನು ಟೋಟಲ್ ಮಗ ಒಂದು ನಿಲ್ಸಿದ್ಯಾ? ನಂಗೇನಿದ್ರು ರಿಯಲ್ ಕಾರ್, ರಿಯಲ್ ಬುಲೆಟ್. ಆಯ್ತಪ್ಪ, ಕೊಡಿಸ್ತೀನಿ, ಆಯ್ತಾ? ಬರೀ ಆಯ್ತಪ್ಪ ಅಂದ್ರೆ ಸಹಿ ಅಲ್ಲ. ನೀನ್ ನಿಮ್ಮನೆಗೆ ಹೋತೆ ಅಲ್ದ, ಅಷ್ಟೊತ್ತಿ ನನ್ನ ಕರ್ಕೊಂಡು ಹೋಗ. ನೀನ್ ಹೇಳಿದ್ದೆಲ್ಲ ಸತ್ಯವಾ ಸುಳ್ಳು ಅಂತ ಗೊತ್ತಾತ ಅಷ್ಟೊತ್ತಿ. ಇಲ್ಲೆಲ್ಲ ಸ್ವಲ್ಪ ಸರಿ ಹೋಗಿ ಕಣೋ. ಆಮೇಲೆ ಬರೀ ನಿನ್ನ ಮಾತ್ರ ಅಲ್ಲ, ನಿನ್ನ, ನಿಮ್ಮಮ್ಮನ್ನ, ರಮೇಶ್ ಅಣ್ಣನ, ಶಂಕರಣ್ಣನ, ಶ್ರದ್ಧಾ ಮೇಡಮ್ನ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಮತ್ತೆ ಸವಿತಕ್ಕ? ಓ ಅವಳು ಹೆಂಗಪ್ಪ ಬಿಡ್ಲಿ, ಹೋಗಿದ್ದಾಳಲ್ಲ ಅಜ್ಜಿ ಮನೆಗೆ, ವಾಪಸ್ ಬರಲಿ, ಆಮೇಲೆ ನೋಡೋಣ. ಆದರೆ ಒಂದು ವಿಷಯ ಪುಟ, ನಾನಿವಾಗ ನಿನಗಿಲ್ಲಿ ಹೇಳಿದ ಸತ್ಯನ ಯಾರಿಗೂ ಹೇಳಬಾರ್ದು, ಗುಟ್ಟಾಗಿಟ್ಟಿರ್ಬೇಕು. ಯಾರೊಬ್ರು ಬಂದು ನನಗೆ ಚಾಕ್ಲೇಟ್ ಕೊಡಿಸ್ತೀನಿ, ಮಂಡಕ್ಕಿ ಕೊಡಿಸ್ತೀನಿ, ಅದೇನು ಅಂತ ಹೇಳು ಅಂದ್ರೂ ಕೂಡ ಯಾರಿಗೂ ಹೇಳಬಾರ್ದು, ಓಕೆನಾ? ಓಕೆ ಸರ್. ಗುಡ್ ಬಾಯ್. ನಾ ಬಾಬುದಾ. ಅಪ್ಪಾಜಿ, ಏನಮ್ಮ? ಇವತ್ತೊಂದು ವಿಶೇಷವಾದ ಘಟನೆ ನಡೀತು. ಅದೇನು ಅಂತ ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಿ. ಹೌದಾ? ಏನಮ್ಮ ಅಂಥ ವಿಶೇಷ? ಏನು ನಡೀತು ಸ್ಕೂಲಲ್ಲಿ? ಸ್ಕೂಲಲ್ಲ ಅಪ್ಪಾಜಿ, ದಾರಿಯಲ್ಲಿ. ದಾರಿಲ ಏನಾಯ್ತು? ಶಾಲೆಯಿಂದ ದಾರಿಯಲ್ಲಿ ಬರ್ತಾ ನನಗೆ ಪಟೇಲನ್ ಮಗಳು ಸಿಕ್ಕಿದ್ಲು. ಓ, ಅವಳು ಬಂದಿದ್ದಾಳ ಊರಿಗೆ? ಸರಿ ಹೋಯ್ತು ಬಿಡು ಹಾಗಾದ್ರೆ. ಅಯ್ಯೋ ಅಪ್ಪಾಜಿ, ಅವಳು ನೀವ್ ಅಂದ್ಕೊಂಡಾಗಲ್ಲ. ಹೇಗ್ ಮಾತಾಡಿದ್ಲು ಗೊತ್ತಾ? ಅವಳಿಗೂ ಅವ್ರ ಅಪ್ಪನಿಗೂ ತಾಳೆನೇ ಇಲ್ವೇನೋ ಅನ್ಸ್ಬಿಡ್ತು. ನಿಜವಾಗ್ಲೂ ಅವಳು ಪಟೇಲನ್ ಮಗಳೇನಾ ಅಂತ ಅನ್ಸ್ಬಿಡ್ತು ಗೊತ್ತಾ? ನಿಜ ಅಪ್ಪಾಜಿ, ಅವ್ರ ಅಪ್ಪ ಮಾಡಿದ ತಪ್ಪಿಗೆ ಅವಳೇ ಕ್ಷಮೆ ಕೇಳಿದ್ಲು ಗೊತ್ತಾ? ನಂಗೂ ಎಲ್ಲೋ ಒಂದ್ ಕಡೆ ಅವಳನ್ನ ನಂಬೋದು ಅನ್ನಿಸ್ತು. ಯಾಕೆಂದ್ರೆ ಅವಳು ಸಿಟಿಯಿಂದ ಬಂದಿದ್ದಾಳೆ, ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಸರಿ ಯಾವುದು ತಪ್ಪು ಯಾವುದು ಅನ್ನೋದು ನಿರ್ಧಾರ ಮಾಡೋಕ್ಕೆ ಗೊತ್ತಿರುತ್ತೆ. ಇಲ್ಲಮ್ಮ, ಈ ಪಟೇಲನ್ ಪರಂಪರೆ ಬಗ್ಗೆ ನಿನಗೇನು ಗೊತ್ತಿಲ್ಲ. ಅವನ ಕಾಂದಾನಲ್ಲಿ ಎಲ್ಲರೂ ಮಿಡಿನಾಗರಗಳೇ. ಎಲ್ಲಿಂದ ಯಾವಾಗ ಹೇಗೆ ಬಂದು ಕಳಿಸ್ತಾರೆ ಅಂತ ಹೇಳೋಕೆ ಆಗೋದಿಲ್ಲ. ಇವಳು ಓದ್ಕೊಂಡಿದ್ದಾಳೆ ಅಂತ ಹೇಳಿದೆ ಅಲ್ವಾ? ಒಂದು ವೇಳೆ ಏನಾದರೂ ಇವಳಿಗೆ ಅವ್ರ ಅಪ್ಪನ ಬುದ್ಧಿನೇ ಬಂದಿದ್ದರೆ ಆ ಪಟೇಲಿಗಿಂತ ಇವಳೇ ನಮಗೆ ಕಂಟಕ ಆಗೋ ಸಾಧ್ಯತೆ ಜಾಸ್ತಿ ಇದೆ. ನನಗೆ ಯಾಕೋ ಹಾಗೆ ಅನ್ನಿಸ್ತಿಲ್ಲ ಅಪ್ಪಾಜಿ. ಎಷ್ಟೋ ಸಲ ನಮ್ಮ ಇಂಟ್ಯೂಷನ್ಸ್ ತಪ್ಪಾಗುತ್ತೆ. ನಾನು ಕೆಲವು ಸಲ ಮನುಷ್ಯರನ್ನ ಜಡ್ಜ್ ಮಾಡೋದ್ರಲ್ಲಿ ಸೋತಿದ್ದೇನೆ. ತುಂಬ ಕೆಟ್ಟವರು ಅಂತ ಅನ್ಸ್ಕೊಂಡವರು ಆಮೇಲೆ ಒಳ್ಳೆಯವರ ಕಂಡಿದ್ದೂ ಇದೆ. ತೀರಾ ಒಳ್ಳೆಯವರು ಅಂತ ಅನ್ಸ್ಕೊಂಡವರು ನಂಬಿಕೆಗೆ ಯೋಗ್ಯತೆನೇ ಇಲ್ದವರು ಅಂತ ಕಂಡದ್ದು ಕೂಡ ಇದೆ. ನೋಡಮ್ಮ, ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಹೇಳಬೇಕು ಅಂತಂದರೆ, ಪಟೇಲನ ಮನೆತನದಲ್ಲಿ ನೀಚತನ, ವಂಚಕತನ ಬಿಟ್ಟರೆ ಬೇರೆ ಯಾವ ವಿಷಯಗಳಿಗೂ ಜಾಗ ಇಲ್ಲ. ಅಷ್ಟೊಂದು ವಿಷ ತುಂಬಿಕೊಂಡಿದೆ ಅಲ್ಲಿ. ಯಾವುದಕ್ಕೂ ಆ ಹುಡುಗಿ ವಿಚಾರದಲ್ಲಿ ನೀನು ಸ್ವಲ್ಪ ಹುಷಾರಾಗಿರು. ಅವ್ರ ಜೊತೆ ಜಾಸ್ತಿ ಒಡನಾಟ ಇಟ್ಕೊಳ್ಳೋದು ಬೇಡ. ಸರಿನಮ್ಮ,
ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೀನಿ. ನೀನು ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗಿ